ಹಾರ್ವರ್ಡ್ ಯೂನಿವರ್ಸಿಟಿ ಫ್ರೀ ಎಐ ಅಂಡ್ ಡಾಟಾ ಸೈನ್ಸ್ ಕೋರ್ಸಸ್. ಈ ವಿಡಿಯೋದಲ್ಲಿ ಈ ಮಾಹಿತಿಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮಿಸ್ ಮಾಡದೆ ಈ ವಿಡಿಯೋವನ್ನು ನೋಡಿ ಮತ್ತು ನಿಮಗೆ ಯಾವ ಉದ್ಯೋಗದ ಬಗ್ಗೆ ಮಾಹಿತಿ ಬೇಕು ಎಂಬುದನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ. ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ತಂತ್ರಜ್ಞಾನದ ಜ್ಞಾನವಿಲ್ಲದೆ ವೃತ್ತಿಜೀವನದಲ್ಲಿ ಮುನ್ನಡೆಯುವುದು ಅಸಾಧ್ಯ ಎಂಬಂತಾಗಿದೆ. ಇದನ್ನು ಮನಗಂಡ ವಿಶ್ವದ ಪ್ರತಿಷ್ಠಿತ ಹಾರ್ವರ್ಡ್ ವಿಶ್ವವಿದ್ಯಾಲಯವು ಕೃತಕ ಬುದ್ಧಿಮತ್ತೆ, ಎಐ, ಡೇಟಾ ಸೈನ್ಸ್ ಮತ್ತು ಪ್ರೋಗ್ರಾಮಿಂಗ್ನಂತಹ ಅತ್ಯಾಧುನಿಕ ವಿಷಯಗಳಲ್ಲಿ ಉಚಿತ ಆನ್ಲೈನ್ ಕೋರ್ಸ್ಗಳನ್ನು ಆರಂಭಿಸಿದೆ. ನೀವು ಈಗಷ್ಟೇ ಪದವಿ ಮುಗಿಸಿದ್ದರೆ ಅಥವಾ ಅನುಭವಿ ವೃತ್ತಿಪರರಾಗಿರಲಿ, ಈ ಕೋರ್ಸ್ಗಳು ನಿಮ್ಮ ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳಲು ಉತ್ತಮ ವೇದಿಕೆಯಾಗಿವೆ. ಈ ಕೋರ್ಸ್ಗಳ ಪ್ರಮುಖ ವಿವರಗಳು ಇಲ್ಲಿವೆ. ಇದರಲ್ಲಿ ಡೇಟಾ ಸೈನ್ಸ್ ಮತ್ತು ಮೆಷಿನ್ ಲರ್ನಿಂಗ್ ಬಗ್ಗೆ ತಿಳಿದುಕೊಳ್ಳೋಣ. ಫಸ್ಟ್, ಡೇಟಾ ಸೈನ್ಸ್ ಲೋಕಕ್ಕೆ ಕಾಲಿಡಲು ಬಯಸುವವರಿಗೆ ಇದು ಅಡಿಪಾಯದಂತಿದೆ. ಇದರಲ್ಲಿ ಮೆಷಿನ್ ಲರ್ನಿಂಗ್ ಮೂಲಭೂತ ಅಂಶಗಳು, ವಿವಿಧ ಆಲ್ಗಾರಿದಮ್ಗಳು ಮತ್ತು ಶಿಫಾರಸು ವ್ಯವಸ್ಥೆಗಳನ್ನು ನಿರ್ಮಿಸುವುದನ್ನು ಕಲಿಸಲಾಗುತ್ತದೆ. ಇನ್ನು ಇದರಲ್ಲಿ ಅವಧಿ ಬಗ್ಗೆ ನಾವು ನೋಡುವುದಾದರೆ 8 ವಾರಗಳು ಇರ್ತವೆ. ಸ್ವಯಂ ವಿವೇಕ ಕಲಿಕೆ ಇರುತ್ತದೆ. ಇನ್ನು ನೆಕ್ಸ್ಟ್ ನೋಡುವುದಾದರೆ ಬಿಸಿನೆಸ್ಗಾಗಿ ಕಂಪ್ಯೂಟರ್ ಸೈನ್ಸ್. ಇದರಲ್ಲಿ ನಾವು ನೋಡುವುದಾದರೆ ಫಸ್ಟ್, ವ್ಯವಹಾರ ಕ್ಷೇತ್ರದಲ್ಲಿ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲು ಬಯಸುವವರಿಗಾಗಿ ಈ ಕೋರ್ಸ್ ವಿನ್ಯಾಸಗೊಳಿಸಲಾಗಿದೆ. ಇದರಲ್ಲಿ ಕ್ಲೌಡ್ ಕಂಪ್ಯೂಟಿಂಗ್, ವೆಬ್ ಡೆವಲಪ್ಮೆಂಟ್ ಮತ್ತು ಪ್ರೋಗ್ರಾಮಿಂಗ್ ಭಾಷೆಗಳ ಪರಿಚಯವಿರುತ್ತದೆ. ಇನ್ನು ಇದರಲ್ಲಿ ಲಭ್ಯತೆ ಏಪ್ರಿಲ್ 1 ರಿಂದ ಡಿಸೆಂಬರ್ 30 2026 ಇರುತ್ತದೆ. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ತಂತ್ರಜ್ಞಾನದ ಮೂಲಭೂತ ಜ್ಞಾನದ ಬಗ್ಗೆ ನಾವು ನೋಡುವುದಾದರೆ ತಾಂತ್ರಿಕೇತರ ಹಿನ್ನೆಲೆಯುಳ್ಳವರಿಗೆ ಇದು ಅತ್ಯುತ್ತಮ ಆಯ್ಕೆಯಾಗಿರುತ್ತದೆ. ಇಂಟರ್ನೆಟ್, ಸೈಬರ್ ಭದ್ರತೆ ಮತ್ತು ಮಲ್ಟಿಮೀಡಿಯಾಗಳ ಕಾರ್ಯವೈಖರಿಗಳನ್ನು ಇಲ್ಲಿ ಸರಳವಾಗಿ ವಿವರಿಸಲಾಗುತ್ತದೆ. ಇದರ ಅವಧಿ ಬಂದ್ಬಿಟ್ಟು 6 ವಾರಗಳು ಇರುತ್ತದೆ. ಇನ್ನು ನೆಕ್ಸ್ಟ್ ಒನ್ ನಾವು ನೋಡುವುದಾದರೆ ಪೈಥಾನ್ ಮೂಲಕ ಡೇಟಾ ಸೈನ್ಸ್. ಇದರಲ್ಲಿ ನಾವು ಪೈಥಾನ್ ಪ್ರೋಗ್ರಾಮಿಂಗ್ ಬಳಸಿಕೊಂಡು ಡೇಟಾ ವಿಶ್ಲೇಷಣೆ ಮಾಡುವುದು ಹೇಗೆ ಎಂಬ ಪ್ರಾಯೋಗಿಕ ಜ್ಞಾನವನ್ನು ಈ ಕೋರ್ಸ್ ನೀಡುತ್ತದೆ. ಪ್ರಮುಖ ಲೈಬ್ರರಿಗಳಾದ ಪ್ಯಾಂಡಾಸ್, ನಂಪಿ ಮತ್ತು ಮ್ಯಾಟ್ಪ್ಲಾಟ್ಲಿಬ್ ಬಳಕೆಯ ಬಗ್ಗೆ ಇಲ್ಲಿ ತರಬೇತಿ ಇರುತ್ತದೆ. ಇದರ ಅವಧಿ ಬಂದ್ಬಿಟ್ಟು 8 ವಾರಗಳು ಇರುತ್ತದೆ. ಮತ್ತು ನೆಕ್ಸ್ಟ್ ನಾವು ನೋಡುವುದಾದರೆ ವೆಬ್ ಡೆವಲಪ್ಮೆಂಟ್ ಬಗ್ಗೆ ನಾವು ನೋಡುವುದಾದರೆ ವೆಬ್ಸೈಟ್ ಅಥವಾ ಅಪ್ಲಿಕೇಶನ್ ನಿರ್ಮಾಣದಲ್ಲಿ ಆಸಕ್ತಿ ಇರುವವರಿಗೆ ಇದು ಸೂಕ್ತವಾಗಿರುತ್ತದೆ. HTML, CSS, ಜಾವಾಸ್ಕ್ರಿಪ್ಟ್ ಮತ್ತು ಜೆಂಗೋ ನಂತಹ ಪ್ರಮುಖ ಪರಿಕರಗಳನ್ನು ಇಲ್ಲಿ ಕಲಿಸಲಾಗುತ್ತದೆ. ಇನ್ನು ಇದರ ಅವಧಿ ಬಂದ್ಬಿಟ್ಟು 12 ವಾರಗಳು. ವಾರಕ್ಕೆ 6 ರಿಂದ 9 ಗಂಟೆಗಳವರೆಗೆ ಕಲಿಕೆ ಇರುತ್ತದೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಆರಂಭಿಕರಿಗಾಗಿ ಪ್ರೋಗ್ರಾಮಿಂಗ್ನ ಶೂನ್ಯ ಜ್ಞಾನ ಇರುವವರಿಗಾಗಿ ಈ ಕೋರ್ಸ್ ರೂಪಿಸಲಾಗಿದೆ. ವೇರಿಯೇಬಲ್ಗಳು, ಲೂಪ್ಗಳು ಮತ್ತು ಫಂಕ್ಷನ್ಗಳಂತಹ ಮೂಲಭೂತ ವಿಷಯಗಳನ್ನು ಇಲ್ಲಿ ಮೊದಲಿನಿಂದ ಕಲಿಸಲಾಗುತ್ತದೆ. ಅವಧಿಗಳು ಬಂದ್ಬಿಟ್ಟು 3 ವಾರಗಳು ಇರುತ್ತವೆ. ಇನ್ನು ವಿಶೇಷತೆ ಏನು, ಇದರ ವಿಶೇಷತೆ ಏನು ನೋಡುವುದಾದರೆ ಈ ಎಲ್ಲ ಕೋರ್ಸ್ಗಳು ಆನ್ಲೈನ್ ಲಭ್ಯವಿದ್ದು ಕಲಿಯುವವರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಸಮಯವನ್ನು ನಿಗದಿಪಡಿಸಿಕೊಳ್ಳಬಹುದು. ಜಾಗತಿಕ ಮಟ್ಟದ ಶಿಕ್ಷಣವನ್ನು ಉಚಿತವಾಗಿ ಪಡೆಯಲು ಇದು ಒಂದು ಸುವರ್ಣ ಅವಕಾಶವಾಗಿದೆ. ಇನ್ನು ಇದೇ ತರಹದ ಉದ್ಯೋಗಕ್ಕೆ ಸಂಬಂಧಿಸಿದ ಮತ್ತಷ್ಟು ಸುದ್ದಿಗಳನ್ನು ಓದಲು ನಿಮ್ಮ ಜಾಬ್ಸ್ ಅಂಡ್ ಎಜುಕೇಷನ್ ಅಪ್ಡೇಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನೋಡುತ್ತಿರುವವರು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ಮತ್ತು ಈ ಅಪ್ಡೇಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂದು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಎಲ್ರಿಗೂ ಧನ್ಯವಾದಗಳು.